ಇಲ್ಲ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನ್ ಹೆದರ್ಸ್ತೀಯಾ? ಹೆದರ್ಸ್ತೀಯಾ? ಇಷ್ಟಕ್ಕೂ ನಿನಗೂ ಅವ್ರಿಗೆ ಏನೋ ಸಂಬಂಧ? ನಾನು ಅವ್ರ ಗಂಡ ಸರ್. ಅಣ್ಣನ ಅಥವಾ ಮಾಮನ? ದಾದಾಗಿರಿ ಮಾಡ್ತೀಯಾ? ಬಿಡಲ್ಲ ಕಣ. ಏನೋ ಮಾಡ್ತೀಯಾ? ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ. ಕಮಿಷನರ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡೋಗೋ. ಅದ್ ಹೆಂಗ್ ಬಿಡಿಸ್ಕೊಂತೀಯ? ನಾನ್ ನೋಡ್ತೀನಿ, ಮಾಡೋಗೋ. ಏನ್ ಸರ್? ಏನೋ ಹಾಗೆ ನೋಡ್ತೀಯಾ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀವಿ? ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಒಳಗಾಕ್ಬಿಡ್ತೀನಿ. ಸರ್ ನನ್ ಮಾತು ಕೇಳಿ ಸರ್. ನಿನ್ನ ಮಾತು ನಾನ್ ಕೇಳ. ಯಾರ ಮೇಲೆ ಕೈ ಮಾಡಿದ್ದು ಗೊತ್ತುಂಟಾ? ನಿಕ್ಕ ತರ್ತಂಡ ಪೀಸ್ ಪೀಸ್. ಸರ್ ಬೇಡ ಸರ್, ಅವನ ಬಿಟ್ಬಿಡಿ. ಅವನಿಗೆ ನೀವ್ ಯಾರು ಗೊತ್ತಿಲ್ಲ ಸರ್. ನಾನ್ ಯಾರು ಅಂತ ಗೊತ್ತಿಲ್ಲದಿದ್ರೆ ಅಡ್ಡಿ ಇಲ್ಲ, ಆದರೆ ನ್ಯಾಯನಾರು ಗೊತ್ತಿರಬೇಕಲ್ಲವಾ? ಸಾರಿ ಸರ್, ತಪ್ಪಾಗಿ ಹೋಯ್ತು. ನಾನು ಅವ್ನಿಗೆ ಹೇಳ್ತೀನಿ, ನೀವು ಅವ್ರನ್ನ ಕರ್ಕೊಂಡೋಗಿ. ಏಯ್, ರಿಲೀಸ್ ಮಾಡೋ ಅವ್ರನ್ನ. ರೇ, ಬುದ್ಧಿ ಇಲ್ವೇನ್ರಿ ನಿಮ್ಗೆ? ತಪ್ಪು ಮಾಡಿದವ್ರನ್ನ ಬಿಟ್ಬಿಟ್ಟು ಆ ಹುಡುಗಿರ್ ತಂದಿಟ್ಟಿದ್ದೀರಲ್ಲ. ಏಂಜಲ್ ಕಾಸ್ಗೋಸ್ಕರ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ತೆಗಿತೀರಲ್ಲ. ಸಾರಿ ಸರ್. ಹೋಯ್ತು ಕಣೆ, ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಏನ್ ಹೇಳ್ತಿದ್ಯೆ? ಇಲ್ಲಿ ನೋಡ್ರೆ. ಅಯ್ಯೋ, ಇದನ್ನ ನೋಡಿದ್ರೆ ಅಪ್ಪ ಅಮ್ಮ ನೇಣ್ ಹಾಕೊಂಡು ಸತ್ತು ಹೋಗ್ಬಿಡ್ತಾರೆ ಕಣ್ರೆ. ಹೊರಗಡೆ ಹೇಗ್ರಿ ತಿರ್ಗಾಡೋದು? ಇದೆಲ್ಲ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ಹೇಗ್ರೆ ಮುಖ ತೋರ್ಸೋದು? ನಾವೇನ್ ತಪ್ಪಾಡಿದ್ವಿ ಅಂತ ನಮ್ಗೆ ಶಿಕ್ಷೆ. ರಾತ್ರಿ ಪೊಲೀಸ್ ಸ್ಟೇಷನ್ ಬರ್ತದ. ನಮ್ ಪೌಂಡ್ ಜೋಕ್ಲು ಪೂರ್ತಿ ಬೆಂಕಿ ಹಚ್ಕೊಂಡ್ರು ದನಕ್ಲೆ. ಎಲ್ಲ ಒಟ್ಟಿಗೆ ಸುಟ್ಟು ಹೋದ್ರು ದಾಂಡೆ. ಸುಟ್ಟು ಹೋದ್ರು ದಾಂಡೆ. ನೋಡಿ ನನ್ನ ಮಗಳ ಸ್ಥಿತಿ ನೋಡಿ ದನಿಕ್ಲೆ. ನೋಡಿ ನೋಡಿ ಇಲ್ಲಿ ನನ್ನ ಮಗಳು ಸುಟ್ಟು ಹೇಗೆ ಕರಕಳಾಗಿ ಬಿದ್ದಿದ್ದಾಳೆ. ರಘು, ನಿನ್ನ ಮಗಳಿಗೆ ಒಂದು ಗಂಡು ನೋಡು, ಮದುವೆ ಮಾಡುವ ಅಂತ ಹೇಳಿದ್ದೀನಿ. ಈಗ ನಾನು ಯಾರಿಗೆ ಮದುವೆ ಮಾಡುವುದು? ನಂದಿನಿ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ದಣಿಕ್ಲೆ. ಬೇರೆ ಫ್ಯಾಕ್ಟ್ರಿದಲ್ಲಿ ಕೆಲಸ ಇದೆ, ಸ್ವಲ್ಪ ಹೋಗ್ ಬನ್ನಿ ಅಂತ ನಮ್ಮ ಓನರೇ ನಮ್ಮನ್ನ ಕಳಿಸ್ಕೊಟ್ರು. ಆಮೇಲೆ ನೋಡಿದ್ರೆ ಪೊಲೀಸ್ನವರು ನಮ್ಮನ್ನ
ಮಧ್ಯೆ ಪೊಲೀಸ್ನವರೇ ಕಾರಣ ದಣಿಕ್ಲೆ.